Namaskaram. So in this video we'll be discussing a particular derivation from the chapter electrostatic potential and capacitance. And the derivation is electric potential due to an electric dipole. So actually niಮಗೆ ಫಸ್ಟ್ ಚಾಪ್ಟರ್ದು ಟಾಪಿಕ್ಸ್ ನೆನಪಿದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಅಂಡ್ ಫೀಲ್ಡ್ಸ್ ನೊಳಗಿಂದ ಅಲ್ಲೇ ನಾವು ಇಲೆಕ್ಟ್ರಿಕ್ ಡೈಪೋಲ್ ಡೆಫಿನೆಟ್ಲಿ ಕನ್ಸಿಡರ್ ಮಾಡಿರ್ತೀವಿ. ನಿಮ್ಗೆ ನೆನಪಿದ್ರೆ ಈ ಎಲೆಕ್ಟ್ರಿಕ್ ಡೈಪೋಲ್ದು ಹಾರಿಜಾಂಟಲ್ ಲೈನ್ ಹಿಂಗೆ ಎಕ್ಸ್ಟೆಂಡ್ ಮಾಡಿ ಆಕ್ಸಿಯಲ್ ಲೈನ್ ಅಂತ ಹೇಳ್ತೀವಿ. ಅಟ್ ದ ಸೆಂಟರ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀವಿ, ವಿಚ್ ವಿ ಕಾಲ್ ಇಟ್ ಆಸ್ ಇಕ್ವೆಟೋರಿಯಲ್ ಲೈನ್. ಆ ಇಕ್ವೆಟೋರಿಯಲ್ ಲೈನ್ ಮೇಲೆ ಅಥವಾ ಆಕ್ಸಿಯಲ್ ಲೈನ್ ಮೇಲೆ ಪಾಯಿಂಟ್ ಮಾರ್ಕ್ ಮಾಡಿ ವಿ ವುಡ್ ಕ್ಯಾಲ್ಕುಲೇಟ್ electric field, but this time we are calculating electric potential. Okay, each chapter nolaga electrostatic potential and capacitance chapter nolaga we will be trying to calculate electric potential. But one the problem ಏನಂದ್ರೆ ಫಸ್ಟ್ ಚಾಪ್ಟರ್ ನೊಳಗೆ ಅದು ಈಸಿ ಇತ್ತು, ಯಾಕಂದ್ರೆ ಆಕ್ಸಿಯಲ್ ಲೈನ್ ಅಂದ್ರೆ ಎಕ್ಸ್ ಆಕ್ಸಿಸ್ ನೊಳಗೆ ಬಂದ್ಬಿಡ್ತೈತ್ರಿ ಪಾಯಿಂಟ್. ಇಕ್ವೆಟೋರಿಯಲ್ ಲೈನ್ ಅಂತ ತಗೊಂಡ್ರೆ ದ ಪಾಯಿಂಟ್ ವಿಲ್ ಬಿ ಆನ್ ವೈ ಆಕ್ಸಿಸ್. ಇಲ್ಲೇ ಏನೈತಲ್ಲ, ವಿ ಹ್ಯಾವ್ ಮಾರ್ಕ್ ದ ಪಾಯಿಂಟ್ ಪಿ ವೇರ್ ವಿ ವುಡ್ ಲೈಕ್ ಟು ಕ್ಯಾಲ್ಕುಲೇಟ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದೀಸ್ ಟೂ ಚಾರ್ಜಸ್ ಅಟ್ ದಿಸ್ ಪಾಯಿಂಟ್. ಬಟ್ ದಿಸ್ ಪಾಯಿಂಟ್ ಪಿ ಈಸ್ ನೈದರ್ ಈಸ್ ಅಲಾಂಗ್ ದ ಎಕ್ಸ್ ಆಕ್ಸಿಸ್, ದಟ್ ಈಸ್ ಆಕ್ಸಿಯಲ್ ಲೈನ್, nor it is on the equatorial line. It is somewhere else. Axial line ನೊಳಗೂ ಈ ಪಾಯಿಂಟ್ ಪಿ ಇಲ್ಲ, ಇಕ್ವೆಟೋರಿಯಲ್ ಲೈನ್ ನೊಳಗೂ ಇಲ್ಲ, ಅದ ಪ್ರಾಬ್ಲಮ್ ಆಗ್ತೈತಿ. ಸೊ ಸ್ಟಾರ್ಟ್ ಅಂತೂ ಮಾಡೋಣ. ಆಮೇಲೆ ಇನ್ನೊಂದು ಈ ಡೆರಿವೇಶನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ, ಇದ್ರೊಳಗೆ ಎರಡು ಕಡೆ ನಾವು ಮ್ಯಾಥಮೆಟಿಕ್ಸ್ ಎರಡು ಸಿಚುವೇಶನ್ ಒಳಗೆ ಫಾರ್ಮುಲೆ ಯೂಸ್ ಮಾಡ್ತೀವಿ. ಒನ್ ಬೇಸ್ಡ್ ಆನ್ ಟ್ರಿಗ್ನೋಮೆಟ್ರಿ ಅಂಡ್ ಅನದರ್ ಬೈನಾಮಿಯಲ್ ಥಿಯರಮ್. ಸೊ ಅಂಡ್ ಪರ್ಟಿಕ್ಯುಲರ್ಲಿ ಅಲ್ಲೇ ನಾವು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಯೂಸ್ ಮಾಡ್ತೀವಲ್ಲ, ವಿ ಕೆನಾಟ್ ಗೋ ಇನ್ ಟು ದ ಡೀಟೇಲ್ ಆಫ್ ದೋಸ್. ಅಂದ್ರೆ ಆ ಫಾರ್ಮುಲಾ ಹೆಂಗೆ ನಾವು ಅಪ್ಲೈ ಮಾಡಿದ್ವಿ ಅಂತ ನಾವು ಇಲ್ಲಿ ಫಿಸಿಕ್ಸ್ ನೊಳಗೆ ಹೋಗಂಗಿಲ್ಲ, ವಿಚ್ ಇಸ್ ನಾಟ್ ನೀಡೆಡ್. ಅಂದ್ರೆ ನಿಮ್ಗೆ ಎಕ್ಸಾಮ್ ನೊಳಗೆ ಅವ್ರು ಎಕ್ಸ್ಪೆಕ್ಟು ಮಾಡಂಗಿಲ್ಲ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿ. ಲೈಕ್ ನಿಮ್ಮ ಕಡೆ ಟೆಕ್ಸ್ಟ್ ಬುಕ್ ಇದ್ರ ಅಥವಾ ಇದು ಸಂಬಂಧಪಟ್ಟಂಗೆ ನೋಟ್ಸ್, ಸಮ್ ಕೈಂಡ್ ಆಫ್ ನೋಟ್ಸ್ ಇದ್ರೆ ಕ್ಯಾನ್ ಸಿ ಕೊಸೈನ್ ರೂಲ್ ಅಂತ ಯೂಸ್ ಮಾಡಿರ್ತಾರೆ ಟ್ರಿಗ್ನೋಮೆಟ್ರಿದು. ಅದು ಡೈರೆಕ್ಟ್ಲಿ ಫಾರ್ಮುಲಾ ಅದನ್ನ ಅಪ್ಲೈ ಮಾಡಿ ಇಲ್ಲಿ ಹಚ್ಚಿಬಿಡ್ತಾರೆ. ಹೆಂಗೆ ಬಂತು ಅಂತ ಅನ್ನೋದು ನಾವು ಅಷ್ಟು ಡೀಟೇಲ್ ಆಗಿ ಇಲ್ಲಿ ಹೋಗಕ್ಕೆ ಬರಂಗಿಲ್ಲ, ಬಿಕಾಸ್ ಎಕ್ಸೆಪ್ಟ್ ದಾಟ್ ಅದ್ರದ್ದು ಡಿಸ್ಕಷನ್ ಬಿಟ್ಟ ಇದು ಫಾರ್ಮುಲಾ ಈ ಡೆರಿವೇಶನ್ಸ್ ಆಫ್ ಲೆಂದಿ ಐತಿ. ಸೊ ವಿ ಕೆನಾಟ್ ಗೋ ಇನ್ ಟು ದ ಡೀಟೇಲ್ ಆಫ್ ಮ್ಯಾಥ್ಸ್. ಅಂಡ್ ಇನ್ನೊಂದು ಕಡೆ ಬೈನಾಮಿಯಲ್ ಥಿಯರಮ್ ಹಚ್ತಾರೆ, ಆ ಫಾರ್ಮುಲಾ ಹಚ್ಚಿ ಅಕಾರ್ಡಿಂಗ್ ಟು ಬೈನಾಮಿಯಲ್ ಥಿಯರಮ್ ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ಗೆ ಬರೆದು ಬಿಡ್ತೀವಿ ನಾವು. ಹೌ ಎಕ್ಸಾಕ್ಟ್ಲಿ ಇಟ್ ಕೇಮ್ ಅಂತ ಅನ್ನೋದು ನಾವು ಡೀಟೇಲಿಗೆ ಹೋಗಂಗಿಲ್ಲ ಇಲ್ಲಿ. ಸೊ ಡೆಫಿನೆಟ್ಲಿ ನೀವು ಟ್ರಿಗ್ನೋಮೆಟ್ರಿ ಅಂಡ್ ಬೈನಾಮಿಯಲ್ ಥಿಯರಮ್ ಕಲ್ತಿರ್ತೀರಿ. ಸೊ ಟೈಮ್ ಸಿಕ್ಕಾಗಬೇಕಾದ್ರೆ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ರಿ. ಬಟ್ ನಾನು ಹೇಳೋದೇನಂದ್ರೆ, ಇಲ್ಲಿ ನಾವು ಫಿಸಿಕ್ಸ್ ಕಡೆ ಅಷ್ಟೇ ಫೋಕಸ್ ಮಾಡಿರ್ತೀವಿ. ಯಾವ್ದು ಟೆಕ್ಸ್ಟ್ ಬುಕ್ ನೊಳಗೂ ರೆಫರ್ ಮಾಡಿದ್ರು ಡೈರೆಕ್ಟ್ಲಿ ಕೊಸೈನ್ ರೂಲ್ ಹಚ್ಚಿಬಿಡ್ತಾರೆ, ಡೈರೆಕ್ಟ್ಲಿ ಬೈನಾಮಿಯಲ್ ಥಿಯರಮ್ ಹಚ್ಚಿಬಿಡ್ತಾರೆ. ವಿ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ಸ್ ಆಫ್ ದಾಟ್, ಬಿಕಾಸ್ ಇಲ್ಲೇ ಡಿಸ್ಕಷನ್ ಮಾಡೋದು ಬಹಳಷ್ಟು ಐತಿ, ಫಿಸಿಕ್ಸ್ ಅಪ್ಲೈ ಮಾಡೋದು ಬಹಳ ಇರುತ್ತೆ. ಸೊ ಈ ಪಾಯಿಂಟ್ ಪಿ ಒಳಗೆ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗೈತಲ್ಲ. ಸೊ ಈ ಪಾಯಿಂಟ್ ಪಿ ಎಲ್ಲಿ ಐತಿ ಅಂದ್ರೆ, ಇಟ್ ಈಸ್ ಆಟ್ ಡಿಸ್ಟೆನ್ಸ್ ಆಫ್ ಲೆಟ್ ಅಸ್ ಸೇ R1 ಫ್ರಾಮ್ ದಿ ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ. ಓಕೆ, ಪಾಸಿಟಿವ್ ಚಾರ್ಜ್ ಪ್ಲಸ್ ಕ್ಯೂ ದಿಂದ ಪಾಯಿಂಟ್ ಪಿ R1 ಡಿಸ್ಟೆನ್ಸ್ ನೊಳಗೆ ಐತಿ. ನೆಗೆಟಿವ್ ಚಾರ್ಜ್ ನಿಂದ ಪಾಯಿಂಟ್ ಪಿ ಲೆಟ್ ಅಸ್ ಸೇ ಇಟ್ ಈಸ್ ಅಟ್ ಡಿಸ್ಟೆನ್ಸ್ ಆಫ್ R2. ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಇದೇನು ಪಾಯಿಂಟ್ ಪಿ ಐತ್ರ, ಇಟ್ ಈಸ್ ನಿಯರರ್ ಟು ದ ಪಾಸಿಟಿವ್ ಚಾರ್ಜ್ ಅಂಡ್ ಫಾರ್ ಅವೇ ಫ್ರಮ್ ನೆಗೆಟಿವ್ ಚಾರ್ಜ್. ಹಿಂಗೆ ಇರ್ಬೇಕಂತೇನಿಲ್ಲ. ಇದ ಪಾಯಿಂಟ್ ನಾವು ಈ ಸೈಡ್ ತಗೊಂಡ್ರೆ ಇಟ್ ಬಿಕಮ್ಸ್ ನಿಯರರ್ ಟು ನೆಗೆಟಿವ್ ಚಾರ್ಜ್ ಅಂಡ್ ಫಾರ್ ಅವೇ ಫ್ರಮ್ ದ ಪಾಸಿಟಿವ್ ಚಾರ್ಜ್. ಅಂಡ್ ಇದ ಪಾಯಿಂಟ್ ಪಿ ಸೆಂಟರ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ನಿಂದ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ಆಸ್ ಮಚ್ ಆಸ್ ಪಾಸಿಬಲ್ ಸ್ಟ್ರೇಟ್ ಡ್ರಾ ಮಾಡಕ್ಕೆ ಟ್ರೈ ಮಾಡ್ತೀನಿ ಇದನ್ನ. ಹಾ, ಸೊ ಸೆಂಟರ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ನಿಂದ ನಾವು ಡಿಸ್ಟೆನ್ಸ್ ಮಾರ್ಕ್ ಮಾಡಿದ್ರೆ ದಟ್ ಬಿಕಮ್ಸ್ R. ಓಕೆ, ಈಗ ನಾವೇನ್ ಮಾಡಬೇಕಾಗೈತಿ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ. ಈಗ ದೇರ್ ಆರ್ ಹೌ ಮೆನಿ ಚಾರ್ಜಸ್ ಹಿಯರ್? ಒಂದು ನೆಗೆಟಿವ್ ಚಾರ್ಜ್, ಒಂದು ಪಾಸಿಟಿವ್ ಚಾರ್ಜ್. ಸೊ ಈ ಪಾಸಿಟಿವ್ ಚಾರ್ಜ್ ನಿಂದ ಪಾಯಿಂಟ್ ಪಿ ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರ್ತೈತಿ. ಸಪೋಸ್ ಈ ಪಾಸಿಟಿವ್ ಚಾರ್ಜ್ ನಿಂದ ಈ ಪಾಯಿಂಟ್ ಒಳಗೆ 20 ವೋಲ್ಟ್ ನಷ್ಟು ಪೊಟೆನ್ಷಿಯಲ್ ಇದ್ರೆ ನಾವು ಅದ್ರದ್ದು ಮೀನಿಂಗ್ ಡಿಸ್ಕಸ್ ಮಾಡಿವಿ. ಏನಂದ್ರೆ 1 coulomb, if we have to bring 1 coulomb charge from infinity to that point, we will have to do 20 joule of work. So negative charge ನಿಂದ ಈ ಪಾಯಿಂಟ್ ಒಳಗೆ -15 ವೋಲ್ಟ್
ಫಾರ್ ಎಕ್ಸಾಂಪಲ್ -15 ವೋಲ್ಟ್ ಇದ್ರೆ, ಸೊ ದ ನೆಗೆಟಿವ್ ಚಾರ್ಜ್ ಇಟ್ ಸೆಲ್ಫ್ ಡಸ್ ದ ವರ್ಕ್. ಸೊ ಪಾಸಿಟಿವ್ ಪೊಟೆನ್ಷಿಯಲ್ ನೆಗೆಟಿವ್ ಪೊಟೆನ್ಷಿಯಲ್ ನಮ್ಗೆ ಇವು ಗೊತ್ತದ. ಸೊ ಈಗ ಲೆಟ್ ವಿ ಪ್ಲಸ್ ಅಂಡ್ ವಿ ಮೈನಸ್ ಅನ್ನೋ ಸಿಂಬಾಲ್ ನಾವು ಯೂಸ್ ಮಾಡ್ತೀವಿ. ಲೆಟ್ ವಿ ಪ್ಲಸ್ ಬಿ ದ potential at point P, V plus be the potential at point P. V1 V2 ಅಂತೂ ನೀವು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಯಾವ ಟೆಕ್ಸ್ಟ್ ಬುಕ್ ಯೂಸ್ ಮಾಡಾಕ್ತಿಲ್ಲ, ಅದ್ರೊಳಗೆ ವಿ ಪ್ಲಸ್ ವಿ ಮೈನಸ್ ಅಂತಂದಾರ ಅವ್ರೆ. ಸೊ ವಿ ಪ್ಲಸ್ ಗೆ ಒಂದು ಫಾರ್ಮುಲಾ ಬರೀತೀವಿ ನಾವು, ಅಂಡ್ ಮೈನಸ್ ಕ್ಯೂ ದಿಂದ ಈ ಪಾಯಿಂಟ್ ಪಿ ಇಳುವಂತ ಏನು ಪೊಟೆನ್ಷಿಯಲ್ ಬರುತ್ತಲ್ಲ ಅದಕ್ಕೆ ವಿ ಮೈನಸ್ ಅಂತ ಫಾರ್ಮುಲಾ ಬರೀತೀವಿ. ಸೊ ಎಷ್ಟು ಬರ್ತೈತ್ರಿ ಈ ಚಾರ್ಜ್ ನಿಂದ ಈ ಪಾಯಿಂಟ್ ನೊಳಗೆ ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟು ಬರ್ತೈತಿ? ನಮಗೆ ಫಾರ್ಮುಲಾ ಗೊತ್ತೈತಲ್ಲ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ವಿಚ್ ಇಸ್ 1/4πε0. ಹೌ ಮಚ್ ಇಸ್ ದ ಚಾರ್ಜ್? is q divided by the distance. ಎಷ್ಟೈತಿಲ್ಲ? r1. Okay, let us say this is equation 1. V minus is equals to 1/4πε0. ಈ ಚಾರ್ಜ್ ಇಂದ ಡಿಸ್ಟೆನ್ಸ್ ಎಷ್ಟೈತ್ರಿ? r2. ಬಟ್ ನಾವಿಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ಬರೆಯಕತ್ತಿದ್ದಕ್ಕೆ electric potential is a scalar quantity. ನಿಮಗೆ ನೆನಪಿದ್ರೆ when we apply the formula for Coulomb's law, which is 1/4πε0 q1 q2 divided by r square, and the formula for electric field 1/4πε0 q by r square. In those two cases, the electric force, electrostatic force, that is force, and electric field, these two are vector quantities, force ಮತ್ತು electric field. ಅದಕ್ಕೆ ನಾವಲ್ಲೇ ಆ ಫಾರ್ಮುಲಾ ಬರಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಅಷ್ಟ ಫೋಕಸ್ ಮಾಡಿ, ಇರೆಸ್ಪೆಕ್ಟಿವ್ ಆಫ್ ವೆದರ್ ದ ಚಾರ್ಜ್ ಇಸ್ ಪಾಸಿಟಿವ್ ಆರ್ ನೆಗೆಟಿವ್, ಬರೀ ಮ್ಯಾಗ್ನಿಟ್ಯೂಡ್ ಪಾರ್ಟ್ ಬರೀ ಕ್ಯೂ ಅಂತ ಬರೆದು ಬಿಡ್ತೀವಿ. ಬಟ್ ಆಸ್ ದಿಸ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಚ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ, ನಾವು ಆ ನೆಗೆಟಿವ್ ಸೈನ್ ಅನ್ನ ಇನ್ಕ್ಲೂಡ್ ಮಾಡ್ತೀವಿ. ಸೊ ದಿಸ್ ಬಿಕಮ್ಸ್, ಇಲ್ಲಿ ನಾವು ಹಿಂಗೆ ಬರೀಬೇಕು, ಮೈನಸ್ ಕ್ಯೂ, ದಿಸ್ ಚಾರ್ಜ್ ಇಸ್ ಮೈನಸ್ ಕ್ಯೂ ಡಿವೈಡೆಡ್ ಬೈ ಅದರ್ ಡಿಸ್ಟೆನ್ಸ್ r2. ದಿಸ್ ಇಸ್ ಇಕ್ವೇಶನ್ 2. ಈ ಮೈನಸ್ ಅನ್ನ ಬೇಕಾದ್ರೆ ನೀವು ಈ ಕಡೆ ಹಾಕೊಂಡ್ಬಿಟ್ರಿ ಅಂದ್ರೆ ವಿ ಮೈನಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಅಂತ, ಅಂದ್ರೆ ಇನ್ಸ್ಟೆಡ್ ಆಫ್ ರೈಟಿಂಗ್ ಹಿಯರ್ ಔಟ್ ಸೈಡ್ ಬರಿಬಹುದು. ಈಗ ನಮಗ್ ಬೇಕಾಗಿದ್ದ ಫಾರ್ಮುಲಾ ಯಾವುದಕ್ಕೆ ಅಂದ್ರೆ ಇಲ್ಲಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ. ಸೊ ದೇರ್ ಆರ್ ಹೌ ಮೆನಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್ ಹಿಯರ್? 2. ಒಂದು ವಿ ಪ್ಲಸ್, ಒಂದು ವಿ ಮೈನಸ್. ಇವೆರಡರದು ರಿಸಲ್ಟೆಂಟ್ ತಗೊಳ್ಳೋಣ ನಾವು. ರಿಸಲ್ಟೆಂಟ್ ಈಸ್ ವಿ, ವಿ ಆರ್ ಅಂತ ಬರಿಬಹುದು. ವಿ ಅಂತಂದ್ರೆ ವಿ ವಿಲ್ ಹ್ಯಾವ್ ಟು ಆಡ್ ದೀಸ್ ಟು. ಆಮೇಲೆ ಇಲ್ಲಿ ವೆಕ್ಟರ್ ಅಡಿಷನ್ ಮಾಡೋ ಅವಶ್ಯಕತೆ ಇಲ್ಲ. ದ ಡೈರೆಕ್ಷನ್ ಆಫ್ ವಿ ಪ್ಲಸ್ ಈಸ್ ಲೈಕ್ ದಿಸ್, ವಿ ಮೈನಸ್ ಈಸ್ ಲೈಕ್ ದಿಸ್, ಹಿಂಗೆ ಇರಂಗಿಲ್ಲ. ಬಿಕಾಸ್ ದಿಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿಚ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಡೈರೆಕ್ಷನ್ಸ್ ಇರಂಗೇ ಇಲ್ಲ. ಎರಡು ವ್ಯಾಲ್ಯೂ ಜಸ್ಟ್ ಹಂಗ ನಾರ್ಮಲ್ ಅಲ್ಜಿಬ್ರಾಯಿಕ್ ಅಡಿಷನ್ ಮಾಡ್ಬಿಟ್ರೆ ಆತ. ಇವೆರಡು ಆಡ್ ಮಾಡ್ರಿ. ಏನ್ ಕಾಮನ್ ತಗೊಂತಾರೆ ನೋಡ್ರಿ. ಕ್ಯೂ ಎರಡು ಕಡೆ ಕಾಮನ್ ಐತಿ, 4πε0 ಕಾಮನ್ ಐತಿ. ಸೊ ಐ ವಿಲ್ ರೈಟ್ ಕ್ಯೂ ಬೈ 4πε0. ಟು ಟೇಕ್ ಇಟ್ ಕಾಮನ್, ಬ್ರಾಕೆಟ್ ನೊಳಗೆ ಏನ್ ಬಂತ ಇಲ್ಲಿ ಉಳಿತೈತಿ 1/r1. ಇಲ್ಲಿ ಮೈನಸ್ ಹೊರಗೆ ಬಂದೈತಿಲ್ರಿ, ಈಗ ಮೈನಸ್ ಮೈನಸ್ ಕ್ಯೂ ಹೊರಗೆ ತಗೊಂಡ್ಬಿಟ್ಟಿವಿ ನಾವು 1/r2. ಸೊ ದಿಸ್ ಇಸ್ ಇಕ್ವೇಶನ್ 3. ಸೊ ಹಂಗಾರೆ ಡೆರಿವೇಶನ್ ಮುಗಿತಲ್ಲ ಸರ್. ಎದಕ್ಕೆ ನಮಗೇನ್ ಬೇಕಾಗಿತ್ತು? ರಿಸಲ್ಟೆಂಟ್ ಪೊಟೆನ್ಷಿಯಲ್, ಎರಡು ಪೊಟೆನ್ಷಿಯಲ್ ಸೇರಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಅ ಪಾಯಿಂಟ್ ಪಿ. ವಿ ಹ್ಯಾವ್ ದ ಫಾರ್ಮುಲಾ. ಇಲ್ಲ, ಇದ ಪ್ರಾಬ್ಲಮ್ ಇಲ್ಲ. ಏನಂದ್ರೆ ಇದು ರಿಸಲ್ಟೆಂಟ್ ಪೊಟೆನ್ಷಿಯಲ್ ಹೌದು, ಬಟ್ ನಮಗೆ ಫೈನಲ್ ಫಾರ್ಮುಲಾದೊಳಗ r1 r2 ಇರಬಾರ್ದು, r ಇರ್ಬೇಕು. ಬಿಕಾಸ್ ನ್ಯೂಮರಿಕಲ್ಸ್ ಒಳಗ ಅಥವಾ ಯಾವುದೋ ಮುಂದಿನ ಸಿಚುವೇಶನ್ ಒಳಗೆ ವಿ ವಿಲ್ ನಾಟ್ ಬಿ ಗಿವನ್ ವಿತ್ ದ ವ್ಯಾಲ್ಯೂಸ್ ಆಫ್ r1 ಅಂಡ್ r2. ಓಕೆ, ವಿಲ್ ಬಿ ಗಿವನ್ ವಿತ್ ದ ವ್ಯಾಲ್ಯೂ ಆಫ್ r. ಅದಕ್ಕೆ ನಾವು r1 r2 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿ ವಿಲ್ ಹ್ಯಾವ್ ಟು ರೈಟ್ r1 ಅಂಡ್ r2 ಇನ್ ಟರ್ಮ್ಸ್ ಆಫ್ r1 ಮತ್ತು r2 ನ ಇನ್ ಟರ್ಮ್ಸ್ ಆಫ್ r ಬರೆಯುವುದ ಕನ್ಸೆಪ್ಟ್ ಇಲ್ಲಿರುವುದು ಮೇನ್ ಈ ಡೆರಿವೇಶನ್ ಒಳಗೆ. ಹೌ ಟು ರೈಟ್ ದಟ್? ಸೊ ಫಾರ್ ದ್ಯಾಟ್ ನಾವು ಒಂದ್ ಕಡೆ ಟ್ರಿಗೋನೋಮೆಟ್ರಿ ಯೂಸ್ ಮಾಡ್ತೀವಿ, ಒಂದ್ ಕಡೆ ಬಿನಾಮಿಯಲ್ ಥಿಯರಮ್ ಯೂಸ್ ಮಾಡ್ತೀವಿ. ಇನ್ನೊಂದು ನಿಮಗೆ ಗೊತ್ತಿದ್ರೆ ಡೆಫಿನೆಟ್ಲಿ ಗೊತ್ತಿರ್ತೈತಿ, ಎಲೆಕ್ಟ್ರಿಕ್ ಡೈಪೋಲ್, ದ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ 2a. ಸೆಂಟ್ರಲ್ ಮಾರ್ಕ್ ಮಾಡಿದ್ರೆ ಈ ಕಡೆ a, ಈ ಕಡೆ a ಆಗ್ತದೆ. ಓಕೆ, ಸೆಂಟ್ರಲ್ ಇದನ್ನ ಲೆಟ್ ಅಸ್ ಸೇ O ಅಂತ ಕರಿತೀನಿ. ಇವೆರಡು ಪಾಯಿಂಟ್ಸ್ ಬೇಕಾದ್ರೆ ನಾವು ಎ ಬಿ ಅಂತ ಕರಿಬಹುದು. ಸೊ ಓ ಎ ಇಸ್ ಹಾಫ್ ಆಫ್ ದ ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಆಫ್ ದಿ ಟೋಟಲ್ ಲೆಂತ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಈ ಕಡೆ ಎ, ಈ ಕಡೆ ಎ, ಟೋಟಲಿ 2a ಇರ್ತದೆ. ಇದನ್ನ ಎದಕ್ಕೆ ನಾನು ಹೇಳಾಕತ್ತೀನಿ ಅಂದ್ರೆ ನಾವೇನ್ ಬರಿತೀವಿ ಇಲ್ಲಿ ಬೈ ಟ್ರಿಗ್ನೋಮೆಟ್ರಿ ಅಂತರ ಅಂದ್ರಿ, ಅಥವಾ ಅಪ್ಲೈಯಿಂಗ್ ಕೊಸೈನ್ ರೂಲ್ ಅಂತಾನೂ ಕರೀತಾರೆ ಇದಕ್ಕೆ. ಅಪ್ಲೈಯಿಂಗ್ ಕೊಸೈನ್ ರೂಲ್ ಅಂತರ ಅಂದ್ರಿ ಅಥವಾ ಬೈ ಟ್ರಿಗ್ನೋಮೆಟ್ರಿ
ಹೇಳಿದಾರ ಇದು ಹೆಂಗೆ ಅಂತ ನಾವು ತಲೆಸ್ಕೊಂಡು ಕೊಡಕ್ಕೆ ಹೋಗಂಗಿಲ್ಲ. ಸೊ ಇಟ್ ವಿಲ್ ಮೇಕ್ ದ ಡೆರಿವೇಶನ್ ಸ್ಟಿಲ್ ಮೋರ್ ಕಾಂಪ್ಲಿಕೇಟೆಡ್. ನೀವು ಟೆಕ್ಸ್ಟ್ ಬುಕ್ಸ್ ರೆಫರ್ ಮಾಡಿದ್ರೆ ಗೊತ್ತಾಗ್ತೈತಿ, ಡೈರೆಕ್ಟ್ ಫಾರ್ಮುಲಾ ಬರೀತಾರೆ. ವಿ ಕ್ಯಾನ್ ಪ್ರೂವ್ ದ್ಯಾಟ್. ನಾ ಏನ್ ಮಾಡಕ್ ಟ್ರೈ ಮಾಡಾಕತ್ತೀವಿ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. R1 ಮತ್ತು R2 ನಮಗೆ ಎಲಿಮಿನೇಟ್ ಆಗ್ಬೇಕು. R1 R2 ಜಗದೊಳಗೆ R ಬರುವಂಗ ಆಗ್ಬೇಕು. ಸೊ R1 square is equals to, we can prove that according to trigonometry, we can prove that in this diagram R1 square, not R1 ಬರೀ R1 ಬರೀಲ್ಲ, R1 square ಐತಿ ಲಕ್ಷ ಕೊಡ್ರಿ. R1 square is equals to R square, ಈ ಡಿಸ್ಟೆನ್ಸ್ R square plus A square minus 2AR cos theta. ಅಂದ್ರೆ ಒಂಥರ ನೀವು A minus B whole square ಫಾರ್ಮುಲಾ ಗತ್ತೆ ಅಂತ ನೆನ್ಪಿಟ್ಕೋಬಹುದು. ಎಕ್ಸಾಕ್ಟ್ಲಿ ಅಲ್ಲ, ಬಿಕಾಸ್ ಕಾಸ್ ಥೀಟಾ ಒಂದು ಇನ್ಕ್ಲೂಡ್ ಆಗ್ತದೆ. ಸೊ R1 square is equal to R square plus A square minus 2AR cos theta ಅಂತ ಪ್ರೂವ್ ಮಾಡಬಹುದು ಬೈ ಟ್ರಿಗ್ನೋಮೆಟ್ರಿ. ಆಲ್ಸೋ ವಿ ಕ್ಯಾನ್ ಪ್ರೂವ್ ದಟ್ R2 square is equals to, ನಾ ಸ್ಟಾರ್ಟಿಂಗ್ ನಿಮ್ಗೆ ಹೇಳಿದ್ದೆ R2 is greater than R1 because plus Q according to our diagram, point P is nearer to plus Q and far away from minus Q. ಇಲ್ಲೇನಾಗ್ತೈತಿ ಅಂದ್ರೆ ಟ್ರಿಗ್ನೋಮೆಟ್ರಿ ಅಪ್ಲೈ ಮಾಡಿದಾಗ R2 ಸ್ಕ್ವೇರ್ ಅಂತ ನಾವು ಬರೆದಾಗ that becomes equal to R square plus A square. ಇವೆರಡು ಸೇಮ್ ಬರ್ತಾವ. ಇಲ್ಲಿ ಮೈನಸ್ ಬಂದಿರ್ತಲ್ಲ, ಈ ಸರ್ತಿ ಪ್ಲಸ್ ಬರ್ತೈತಿ ಬಿಕಾಸ್ R ಕಿಂತ R2 ದೊಡ್ಡದೈತಿ. ಸೇಮ್ R ಕಂಪ್ಯಾರಿಸನ್ ಮಾಡಿದ್ರೆ ಹಿಂಗೆ ನೆನ್ಪಿಡಬಹುದು ನೀವು, R1 is smaller than R whereas R2 is greater than R ಅಂತ ಹೇಳಿ ಹಂಗೆ ನೆನ್ಪಿಟ್ಕೋಬಹುದು. 2AR cos theta. ಸೊ ಈಗ ನಮಗೆ R1 square is equal to something, R2 square is equal to something ಅಂತ ಬಂತು. ನಾ ಹೇಳಿದ್ರಲ್ಲ, we have to replace R1 and R2 with some value which contains R. ಬಂದೈತಿ ಈಗ R1 ಜಗದೊಳಗೆ R ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡೋದಂತ ಗೊತ್ತು, ಬಟ್ R1 ಸ್ಕ್ವೇರ್ ಐತಿ. ಈಗ ವಿ ಡೋಂಟ್ ವಾಂಟ್ R1 ಸ್ಕ್ವೇರ್, ವಿ ವಾಂಟ್ R1 is equal to something, R2 is equal to something. ಸೊ ಈಗ ನಾ ಏನ್ ಮಾಡ್ತೀನಿ, ಇದೇನ್ ಪೋರ್ಷನ್ ಐತಲ್ಲ ಇಕ್ವೇಶನ್ 3 ಅಂದ್ರೆ ನಮಗೇನು R1 R2 ಸಿಕ್ಕ ಮೇಲೆ ಅವು ಎರಡು ವ್ಯಾಲ್ಯೂಸ್ ತಗೊಂಡ್ಬಂದು ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇನ್ ಪ್ಲೇಸ್ ಆಫ್ R1 R2. ಈ ಫಾರ್ಮುಲಾನ ಇಲ್ಲಿ ಸೈಡಿಗೆ ಬರ್ಕೊಂಡು ಈ ಪೋರ್ಷನ್ ಅನ್ನು ಡ್ರಾಪ್ ಮಾಡಿರ್ತೀನಿ. ಇಲ್ಲಿ ನಾವು ಏನು ಬರೋದಿವಿ ಇನ್ನೊಂದು ಸರ್ತಿ ಹಂಗೆ ರೀಕ್ಯಾಪ್ ಮಾಡ್ಕೊಳ್ಳೋಣ. ಪ್ಲಸ್ ಕ್ಯೂ ಚಾರ್ಜ್ನಿಂದ ಎಷ್ಟು ಪೊಟೆನ್ಷಿಯಲ್ ಬರ್ತೈತಿ, ಮೈನಸ್ ಕ್ಯೂ ಚಾರ್ಜ್ನಿಂದ ಪಾಯಿಂಟ್ ಪಿ ಒಳಗೆ ಎಷ್ಟು ಪೊಟೆನ್ಷಿಯಲ್ ಬರ್ತೈತಿ, ಅವೆರಡನ್ನು ಆಡ್ ಮಾಡಿವಿ. And we are trying to replace R1 and R2 in terms of R. Okay? Substitute ಮಾಡಕ್ಕೆ try ಮಾಡತ್ತೆ in terms of R. So by trigonometry or by cosine rule, better cosine rule ಅಂತ ಬರೀರಿ, ಇದು ಬರ್ತೈತಿ. ಇದನ್ನ ನಾವು ಕಂಟಿನ್ಯೂ ಮಾಡ್ಬೇಕಂದ್ರೆ ಸ್ವಲ್ಪ ಸ್ಪೇಸ್ ಬೇಕು ಡೆಫಿನೆಟ್ಲಿ. ಈ ಫಾರ್ಮುಲಾನ ಇಲ್ಲಿ ಬರ್ಕೊಂಡಿರ್ತೀನಿ, ನಮಗೆ ಆಮೇಲೆ ಯೂಸ್ ಆಗುತ್ತೆ. ಓಕೆ, ರಿಸಲ್ಟೆಂಟ್ ಪೊಟೆನ್ಷಿಯಲ್ ಇಸ್ ಈಕ್ವಲ್ಸ್ ಟು Q divided by 4 pi epsilon naught into bracket 1 by R1 minus 1 by R2. ಸೊ ಇದಿಷ್ಟು ಪೋರ್ಷನ್ ಇಲ್ಲಿ ಇಟ್ಕೊಂಡು ಉಳ್ಕಿದ್ನ ರಾಪ್ ಮಾಡಿರ್ತೀನಿ. ಈಗ ವಿಲ್ ಕಂಟಿನ್ಯೂ. ಓಕೆ, ಸೊ ಇದೊಂದು ಫಾರ್ಮುಲಾ ಬಿಟ್ಟು ಉಳ್ಕಿದ್ನ ರಾಪ್ ಮಾಡೀನಿ. ಇಲ್ಲಿಂದ ಕಂಟಿನ್ಯೂ ಮಾಡೋಣ ನಾವೀಗ. ನಮ್ಗೆ R1 square is equal to R square plus A square minus 2AR cos theta ಅಂತ ಬಂದಿರ್ತದೆ ಬೈ ಅಪ್ಲೈಯಿಂಗ್ ಟ್ರಿಗ್ನೋಮೆಟ್ರಿ. ಸೊ ಈಗ ನಾವು ಇದನ್ನ R1 ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಏನೋ ಕ್ಯಾಲ್ಕುಲೇಷನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದರೊಳಗೆ ಬಿನಾಮಿಯಲ್ ಥಿಯರಮ್ ಬರ್ತೈತೆ. ಮತ್ತೆ ಏನೀಗದ ಅಂದ್ರೆ, ಸೊ R1 ಸ್ಕ್ವೇರ್ ಆಸ್ ಇಟ್ ಈಸ್ ಹಂಗೆ ಇಡೋಣ. ರೈಟ್ ಹ್ಯಾಂಡ್ ಸೈಡ್ ನೊಳಗೆ ವಿ ಟೇಕ್ R ಸ್ಕ್ವೇರ್ ಕಾಮನ್. ಓಕೆ, R ಸ್ಕ್ವೇರ್ ಕಾಮನ್ ತೆಗಕ್ಕೆ ಸರ್ ಇಲ್ಲ, R ಸ್ಕ್ವೇರ್ ಇಲ್ಲೇ ಇಲ್ಲ, ಇಲ್ಲೂ R ಸ್ಕ್ವೇರ್ ಇಲ್ಲ, ಬಟ್ ತಗೊಂತೀವಿ ನಾವು. ಹೆಂಗೆ ಅಂತಂದ್ರೆ, ಈಗ ನೋಡಿ R ಸ್ಕ್ವೇರ್ ನೀವು ಕಾಮನ್ ತೆಗೆದ್ರೆ ಇಲ್ಲೇ ನೋಡಿತು 1 ಡೆಫಿನೆಟ್ಲಿ, ಪ್ಲಸ್ ಇದು A ಸ್ಕ್ವೇರ್, ಅದ್ರ ಜೋಡಿ R ಸ್ಕ್ವೇರ್ ಇಲ್ಲ, ನಾವು ಅಂದ್ರೂ ಕಾಮನ್ ತಗೊಂಡಿವಿ ಅಂದ್ರೆ ವಿ ವಿಲ್ ಹ್ಯಾವ್ ಟು ಡಿವೈಡ್ ಇಟ್ ಬೈ R ಸ್ಕ್ವೇರ್. ನೆಕ್ಸ್ಟ್ ಮೈನಸ್ 2A R cos ಥೀಟಾ ಅಂತ ನಾನು ಬರೋದು ಡಿವೈಡೆಡ್ ಬೈ R ಸ್ಕ್ವೇರ್ ಅಂತ ಅಲ್ಲೂ ಮಾಡಿದ್ರೆ ಒಂದು R ಕ್ಯಾನ್ಸಲ್ ಆಗಿರ್ತೈತಿ, ಕೆಳಗೊಂದು R ಉಳಿದಿರ್ತೈತಿ, ಇದು ಕ್ಯಾನ್ಸಲ್ ಆಗಿಬಿಟ್ಟಿರುತ್ತೆ. ಸೊ ಮೈನಸ್ 2A cos ಥೀಟಾ ಡಿವೈಡೆಡ್ ಬೈ R ಇಸ್ ದ ನೆಕ್ಸ್ಟ್ ಸ್ಟೆಪ್. ಸೊ ಇದ್ರದ್ದು ನೆಕ್ಸ್ಟ್ ಸ್ಟೆಪ್ ನೋಡಾಗ ನಾವು ಏನು ಮಾಡಿದ್ವಿ ಗೊತ್ತಾ, ಇಲ್ಲೇ ವಾಟ್ ಈಸ್ ಎ ಅಂಡ್ ವಾಟ್ ಈಸ್ ಆರ್. ವಾಟ್ ಈಸ್ ಎ? A is half of the distance of an electric dipole.
ನಿಮ್ಗೆ ನೆನಪಿದ್ರೆ ಇಲೆಕ್ಟ್ರಿಕ್ ಡೈಪೋಲ್ ನೊಳಗೆ ಒಂದು ನೆಗೆಟಿವ್ ಚಾರ್ಜ್ ಒಂದು ಪಾಸಿಟಿವ್ ಚಾರ್ಜ್ ನೋಡೋ ಡಿಸ್ಟೆನ್ಸ್ ಇರುತ್ತಲ್ಲ 2a, that will be very small. ನಾವು ಆಕ್ಚುಲಿ ಡೆಫಿನಿಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಹೇಳಬೇಕಾದ್ರೆ ಹೇಳಿರ್ತೀವಿ ಅಂದ್ರೆ a system of two equal and opposite charges separated by a small distance ಅಂತ. ಆ ಸ್ಮಾಲ್ ಡಿಸ್ಟೆನ್ಸ್ ಅನ್ನ ಹಾಫ್ ಮಾಡಿದಾಗ ನಮಗೆ ಎ ಬಂದಿರ್ತದೆ. ದಿಸ್ ಎ ವ್ಯಾಲ್ಯೂ ಜನರಲಿ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್ಸ್, ಅಂದ್ರೆ ವೇ ಲೆಸ್ ದ್ಯಾನ್ 1 ಮೀಟರ್, ಅಂದ್ರೆ 1 ವ್ಯಾಲ್ಯೂಗಿಂತ ಬಹಳ 0 ಪಾಯಿಂಟ್ ಸಮಥಿಂಗ್ ಇರ್ತದೆ. ಅದನ್ನ ನಾವು ಸ್ಕ್ವೇರ್ ಮಾಡಿದ್ರೆ ಇನ್ನೂ ಸಣ್ಣದಾಗುತ್ತೆ. ಅಂದ್ರೆ ಎನಿ ನಂಬರ್ ವಿಚ್ ಇಸ್ ಲೆಸ್ ದ್ಯಾನ್ 1, if it is squared then the value will be lesser than the initial value. ಅಂದ್ರೆ ಇದು ಇನ್ನೂ ಸಣ್ಣದಾದ. When that small value is divided by a big number which is r square, first of all, what is r? It is a distance of the point P from the center of the electrodipole. ಇದು ಮೀಟರ್ಸ್ ನೊಳಗೆ ಇರ್ತದೆ ಅಥವಾ much bigger than the distance a ಕಂಪ್ಯಾರಿಸನ್ ಮಾಡಿದ್ರೆ r will be much greater. ಅದನ್ನ ಸ್ಕ್ವೇರ್ ಮಾಡಿದ್ರೆ ಇನ್ನೂ ದೊಡ್ಡ ನಂಬರ್ ಬರುತ್ತೆ. ದಟ್ ಮೀನ್ಸ್ ಇಲ್ಲಿ a ಸ್ಕ್ವೇರ್ ಬೈ r ಸ್ಕ್ವೇರ್ ಇನ್ ಫ್ರಾಕ್ಷನ್ ಐತಲ್ಲ, ಇದ್ರೊಳಗೆ ನ್ಯೂಮರೇಟರ್ ನೊಳಗೆ ವೆರಿ ವೆರಿ ಸ್ಮಾಲ್ ವ್ಯಾಲ್ಯೂ ಐತಿ and denominator ನೊಳಗೆ ವೆರಿ ಬಿಗ್ ವ್ಯಾಲ್ಯೂ ಐತಿ. ಅಟ್ ಲೀಸ್ಟ್ ಆಸ್ ಕಂಪೇರ್ಡ್ ಟು ದ ನ್ಯೂಮರೇಟರ್ ದಿಸ್ ಇಸ್ ಅ ವೆರಿ ಬಿಗ್ ವ್ಯಾಲ್ಯೂ. ಅದಕ್ಕೆ ನಾವೇನ್ ಮಾಡ್ಬಿಡ್ತೀವಿ, ಈ ಪೋರ್ಷನ್ ಅನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಬಿಕಾಸ್ ಆರ್ ಇಸ್ ಇಲ್ಲಿ ಬರಿಬೋದು ಬ್ರಾಕೆಟ್ ನೋಡ್ಬೇಕಾದ್ರೆ, ಬಿಕಾಸ್ ಆರ್ ಇಸ್ ಗ್ರೇಟರ್ ದನ್ ಎ, ವಿ ನೆಗ್ಲೆಕ್ಟ್ ಎ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್. ಸೊ ರಿಮೈನಿಂಗ್ ಪೋರ್ಷನ್ ಏನ್ ಉಳಿತು ಹಂಗಾರ ಅಂದ್ರೆ ಆರ್ ಸ್ಕ್ವೇರ್ ನಾವು ಕಾಮನ್ ತೆಗೆದ್ವಿ, 1 ಈ ಪೋರ್ಷನ್ ಹೋಗ್ಬಿಡುತ್ತೆ ಮೈನಸ್ 2a cos ಥೀಟಾ ಬೈ ಆರ್. ಇಲ್ಲಿ ಬೇಕಾದ್ರೆ ನಾವು ಬ್ರಾಕೆಟ್ ನೊಳಗೆ ಬರೀಬಹುದು, ಬಿಕಾಸ್ ಆರ್ ಈಸ್ ಗ್ರೇಟರ್ ದನ್ ಎ ಅಂತಾರೆ ಬರೀರಿ, ಆರ್ ಇಸ್ ಗ್ರೇಟರ್ ದನ್ 2a ಅಂತಾರೆ ಬರೀರಿ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದು ಸ್ಟಾರ್ಟ್ ಆಗಿದ್ದು ಹೆಂಗ, r1 ಸ್ಕ್ವೇರ್ ಇಸ್ ಈಕ್ವಲ್ ಟು, ನಮಗ್ ನೀವು ನೆನಪಿದ್ರೆ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗೈತಲ್ಲ ಈ ವ್ಯಾಲ್ಯೂ ಅನ್ನ, ಅಲ್ಲೇ r1 ಇಲ್ಲ, 1 divided by r1 ಐತಿ. So that means you will have to take the reciprocals on both sides. If you take reciprocal on this side, this becomes 1 by r1 square. Okay, ಈ ಕಡೆನೂ reciprocal ನೀವು ತಗೊಂಡ್ರೆ that becomes equal to 1 by r square into 1 divided by 1 minus 2a cos theta by r. ನಾನು ಹಿಂಗೆ ಬರೀತೀನಿ, 1 minus 2a cos theta divided by r whole raised to minus 1. ಈಗ ಬರಿಬೋದಲ್ಲ, ನಿಮಗೆ ಇದು ಗೊತ್ತಿರೋದು 1 by r square ಇದನ್ನ ಹೆಂಗೆ ಬರಿಬೋದ್ರಿ, when r comes to the numerator it becomes r raised to minus 2. ಆ ರೀತಿ ಇದು ಆಲ್ರೆಡಿ ಡಿನಾಮಿನೇಟರ್ ಒಳಗೆ ಹೋಗೈತಿ 1 minus 2a cos theta by r ಟರ್ಮ್, ಬಟ್ ಅದನ್ನ ವಾಪಸ್ ನಾವು ಮ್ಯಾಲೆ ತಗೊಂಡು raised to minus 1 ಮಾಡಿ. ನೆಕ್ಸ್ಟ್ ಸ್ಟೆಪ್ ನೊಳಗೆ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ಸ್ವಲ್ಪ ನೀವು ಫೋಕಸ್ ಮಾಡ್ರಿ, ಇಲ್ಲಿ ತನಕ ನಮ್ಗೆ ಅರ್ಥ ಆಗೈತಿ ಈಗ, ಹೌದಾ? ಸೊ ನೆಕ್ಸ್ಟ್ ಸ್ಟೆಪ್ ನೊಳಗೆ ನಾವೇನ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಎರಡು ಕಡೆ ಸ್ಕ್ವೇರ್ ರೂಟ್ ತಗೋತೀವಿ. ಯಾಕೆ ಸ್ಕ್ವೇರ್ ರೂಟ್ ತಗೊಂತೀವಿ ಹೇಳ್ರಿ, ನಮಗೆ ಫೈನಲಿ ಬೇಕಾಗಿತ್ತು 1 by r1 ನೊಳಗೆ ವಿ ವಿಲ್ ಹ್ಯಾವ್ ಟು ರೀಪ್ಲೇಸ್ ಸಮಥಿಂಗ್. ಇಲ್ಲಿ ನಮ್ಮ ಕಡೆ ಇರೋದು 1 by r1 ಸ್ಕ್ವೇರ್ ಐತಿ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ವಿ ಗೆಟ್ 1 by r1 is equal to, ಇಲ್ಲಿ ನೀವು ಸ್ಕ್ವೇರ್ ರೂಟ್ ತಗೊಂಡ್ಬಿಟ್ರೆ this becomes 1 by r square becomes 1 by r into bracket 1 minus, ಈಗ ಇದು raised to minus 1 ಐತೆ. taking square root on both sides ಅಂದ್ರೆ I think you know that we can write square root as raised to 1 by 2. raised to 1 by 2 already we have 1 minus 1 here, so ಅದಕ್ಕೆ raised to 1 by 2 ನೀವು ಮಾಡಿದ್ರೆ that becomes 1 minus 2a cos theta divided by r raised to minus 1 ಇದಿದೆ raised to minus 1 by 2 ಆತ, ಹೌದ್ರಿ? ಓಕೆ, ಸೊ that is equal to, ಇಲ್ಲೇ ನಾವು binomial theorem ಅಪ್ಲೈ ಮಾಡ್ತೀವಿ. therefore 1 by r1 is equal to 1 by r into, ಇಲ್ಲೇ binomial theorem ಅಪ್ಲೈ ಮಾಡ್ತೀವಿ. ಲೈಕ್ ನಾವು ಕೊಸೈನ್ ರೂಲ್ ಬೈ ಟ್ರಿಗ್ನೋಮೆಟ್ರಿ ಅಂತ ಹೇಳಿ ಒಂದು ಡೈರೆಕ್ಟ್ ಸ್ಟೆಪ್ ಬರೀತೀವಲ್ಲ, ಇಲ್ಲಿ ಫಾರ್ಚುನೇಟ್ಲಿ ಅಂತಾರೆ ಅಂದ್ರೆ ನೀವು ಸ್ಟೆಪ್ಸ್ ಕಡಿಮೆ ಆಗ್ತಾವ, ಅಥವಾ ಅನ್ಫಾರ್ಚುನೇಟ್ಲಿ ವಿ ಕೆನಾಟ್ ಗೋ ಇನ್ ಟು ದ ಡೀಟೇಲ್ ಆಫ್ ಮ್ಯಾಥಮೆಟಿಕ್ಸ್ ಹಿಯರ್, ಬಿಕಾಸ್ ಎರಡು ಕಡೆ ನಾವು ಹೋದ್ರೆ ಇನ್ನೂ ಕಾಂಪ್ಲಿಕೇಟ್ ಆಗ್ತದೆ. ಸೊ ಅದಕ್ಕೆ ಇದು ಯಾವ ಟೆಕ್ಸ್ಟ್ ಬುಕ್ ಒಳಗೂ ಕೊಡೋಂಗೂ ಇಲ್ಲ, ಅವ್ರ ಎಕ್ಸಾಮ್ನೊಳಗೆ ಎಕ್ಸ್ಪೆಕ್ಟ್ ಮಾಡೋಂಗೂ ಇಲ್ಲ. ಸೊ ಬೈನಾಮಿಯಲ್ ಥಿಯರಮ್ ನಾವು ಅಪ್ಲೈ ಮಾಡಿದ್ರೆ ದಿಸ್ ಟರ್ಮ್ ರೇಸ್ ಟು minus 1 by 2 ಎಂಟೈರ್ ಥಿಂಗ್ ಅಪ್ರಾಕ್ಸಿಮೇಟ್ಲಿ, ನಿಮ್ಗೆ ಟೆಕ್ಸ್ಟ್ ಬುಕ್ ಇದರಲ್ಲಿ ಕೊಟ್ಟಿರ್ತಾರೆ ಅಪ್ರಾಕ್ಸಿಮೇಟ್ಲಿ ದಿಸ್ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ನೊಳಗೆ
we can prove that this term becomes 1 plus a cos theta divided by r. So this is 1 by r1. Namuk sikth 1 by r1 jagadolaga this entire thing. ಏನಾಯ್ತು ಇಲ್ಲಿ ನೋಡ್ರಿ r1 ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತಿತ್ತು. ಇನ್ನೊಂದು ನಾವು ಇಲ್ಲಿ ನೆನ್ಪಿಡ್ಬೇಕು, r1 ಸ್ಕ್ವೇರ್ ಫಾರ್ಮುಲಾ ಬರೆದಾಗ ಇಲ್ಲೇ ಇನ್ ಬಿಟ್ವೀನ್ ಮೈನಸ್ ಬಂದಿರ್ತೈತಲ್ಲ, ಫೈನಲ್ ಸ್ಟೆಪ್ ಬೈನೋಮಿಯಲ್ ಥಿಯರಮ್ ಅಪ್ಲೈ ಮಾಡಿದ್ಮೇಲೆ ಇದೇನ್ ಮೈನಸ್ ಕ್ಯಾರಿ ಓವರ್ ಆಗಿತ್ತಲ್ಲ ಎಲ್ಲ ಕಡೆ, ಅದು ಪ್ಲಸ್ ಆಗೈತಿ. ಓಕೆ, ಇದನ್ನ ಲಕ್ಷ ಕೊಡ್ಬೇಕ. ಇಲ್ಲಿ ಮೈನಸ್ ಇದ್ದಿದ್ದು ಬೈನೋಮಿಯಲ್ ಥಿಯರಮ್ ಅಪ್ಲೈ ಮಾಡಿದ್ಮೇಲೆ ಪ್ಲಸ್ ಆಗ್ತೈತಿ. ಆಮೇಲೆ ಇನ್ನೊಂದು ಏನ್ ಹೇಳ್ತೀವಿ ಗೊತ್ತಾ, ನಾವು ಸಿಮಿಲರ್ಲಿ ಈಗ 1/r2 ಇತ್ತಲ್ಲ, ನಿಮ್ಗೆ ನೆನಪಿದ್ರೆ ಒಂದು ಫಾರ್ಮುಲಾ ಐತೆ ನೋಡ್ರಿ, ಪ್ರೀವಿಯಸ್ ರಬ್ ಮಾಡೋಕೆ ನಮ್ಮ ಬರ್ತಿದ್ನಲ್ಲ, r2 ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಪ್ಲಸ್ 2ar cos θ ಅಂತ ನಾವು ಬರ್ಕೊಂಡಿದ್ವಿ. ಬಟ್ ಅದ್ರದ್ದು ನಾವು ಹಿಂಗೆಲ್ಲ ಕ್ಯಾಲ್ಕುಲೇಷನ್ ತೋರಿಸೋ ಅವಶ್ಯಕತೆ ಇರಂಗಿಲ್ಲ. ಏನ್ ಹೇಳ್ಬಿಡ್ತೀವಿ, ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ದಾಟ್. ಅಂದ್ರೆ ಇದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಡೆಫಿನೆಟ್ ಟೆಕ್ಸ್ಟ್ ಬುಕ್ ಹೆಂಗೆ ಇರ್ತದೆ, 1/r2 is equals to 1/r2 is equals to 1 divided by r into 1 ಪ್ಲಸ್ ಐತಲ್ರಿ, ಇಲ್ಲಿ ಮೈನಸ್ ಇದ್ರೆ ಹೆಂಗ್ ಪ್ಲಸ್ ಆತಲ್ಲ, ಆ ಕೇಸ್ನೊಳಗ r2 ಸ್ಕ್ವೇರ್ ಕೇಸ್ನೊಳಗ 1 ಇದು ಪ್ಲಸ್ ಇದ್ದಿದ್ದಿಲ್ಲೇ ಮೈನಸ್ a cos theta divided by r. So now we have two formulae. ನಾವು ಇಕ್ವೇಶನ್ 3 ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಇದು ನಮ್ದು ಇಕ್ವೇಶನ್ 3 ಇತ್ತು, ಇಫ್ ಐ ಆಮ್ ನಾಟ್ ರಾಂಗ್. ಇದು ಇಕ್ವೇಶನ್ 4, ಇದು ಇಕ್ವೇಶನ್ 5. ನಾವೀಗ ಏನ್ ಮಾಡ್ತೀವಿ, ಲಾಸ್ಟ್ ಸ್ಟೆಪ್ ಹೋಗ್ತೀವಿ. ಇಕ್ವೇಶನ್ 4 and 5 ನ ವಿ ಸಬ್ಸ್ಟಿಟ್ಯೂಟ್ ಇಟ್ ಇನ್ ಇಕ್ವೇಶನ್ 3. ಇನ್ ಪ್ಲೇಸ್ ಆಫ್ 1/r1 and 1/r2 ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಒಂದನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ ಗಿವ್ಸ್ ಅಸ್ ದ ಫೈನಲ್ ಇಕ್ವೇಶನ್. ಸೊ ಇಲ್ಲಿ ಏನಾಗ್ತಂತ ಹಂಗ ಒಂದು ಕ್ವಿಕ್ಲಿ ಹೇಳ್ತೀನಿ, ಬೇಕಾದ್ರೆ ನೀವು ಸ್ವಲ್ಪ ಫಾರ್ವರ್ಡ್ ಮಾಡ್ಬೋದು ವಿಡಿಯೋ ಇಫ್ ಯು ಹ್ಯಾವ್ ಆಲ್ರೆಡಿ ಅಂಡರ್ಸ್ಟುಡ್ ದಿಸ್. ಆರ್ ಸ್ಕ್ವೇರ್ ಕಾಮನ್ ತೆಗಿತೀವಿ, 1 ಪ್ಲಸ್ ಅಂತ ಬರ್ತೈತಿ. ಇಲ್ಲಿ ಆರ್ ಸ್ಕ್ವೇರ್ ಇಲ್ಲ, ವಿ ಡಿವೈಡ್ ಬೈ ಆರ್ ಸ್ಕ್ವೇರ್. ಇಲ್ಲೂ ಮಾಡಿರ್ತೀವಿ, ಒಂದು ಆರ್ ಕ್ಯಾನ್ಸಲ್ ಆಗ್ತೈತಿ. ದಿಸ್ ಟರ್ಮ್ ವಿ ನೆಗ್ಲೆಕ್ಟ್ ಇಟ್ ಆರ್ ವಿ ಎಲಿಮಿನೇಟ್ ಇಟ್ ಬಿಕಾಸ್ ಎ ಇಸ್ ಕಂಪೇರ್ಡ್ as compared to r, a is very small, ಬರ್ದಿರ್ತೀವಿ the reason. Next we take reciprocal on both sides to make it 1/r1 square, and then we take square root on both sides. Then 1/r1 square is 1/r1 ಆಗ್ತೈತಿ, 1/r square is 1/r ಆಗುತ್ತೆ. ಇದು -1 ಇದ್ದಿದ್ದು raised to -1/2 ಆಗ್ತೈತಿ. Then by applying ಇಲ್ಲಿ ನಾವು ಬರೀಬಹುದು, applying binomial theorem, we get 1/r1 is equals to 1/r into bracket 1 minus ಇದ್ದಿದ್ದು ಪ್ಲಸ್ ಇಲ್ಲಿ 2a ಅಂತ ಇರ್ತೈತಲ್ಲ, ಅದು 2 ಹೋಗ್ಬಿಡ್ತೈತಿ, ಬರೀ a cos theta by r. Similarly for r2 we can prove that it is 1/r into bracket 1 minus a cos theta by r. So next step ಇವೆರಡನ್ನು ತಗೊಂಡು ಹೋಗಿ ನಮ್ಮ ಫೈನಲ್ ಇಕ್ವೇಶನ್ ಬರ್ಬೇಕಂದ್ರೆ ಇಕ್ವೇಶನ್ 3 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಜಸ್ಟ್ ಅ ಮಿನಿಟ್. Okay, substituting equation 4 and 5 in equation 3 we get, so this is equation 3 ನಮಗೆ ಗೊತ್ತು, q by 4 pi epsilon 1/r1 minus 1/r2 that is equals to q divided by 4 pi epsilon naught. ಹಂಗ ಇಡೋಣ, 1/r1 ಜಗದೊಳಗೆ ನಾವೇನು ರಿಪ್ಲೇಸ್ ಮಾಡ್ಬೋದ್ರಿ, ಇನ್ನೊಂದು ಬ್ರಾಕೆಟ್ ಬೇಕಾಗ್ತದೆ ನಮಗೆ, 1/r into 1 minus a cos theta divided by r. 1 divided by r into 1 minus a cos theta divided by r. Sorry, 1 plus r1 ಇದ್ದಾಗ 1 plus a cos theta divided by r. ಇಲ್ಲೊಂದು ಮೈನಸ್ ಐತಿ, ಮೈನಸ್ ಈಗ ನಾನು ಬರೆಯಕತ್ತೀನಿ 1/r2. ಓಕೆ, ಹೆಂಗ್ ಮಾಡೋಣ? ಸೊ ಈಗ ನಾನು ಬರೆಯಕತ್ತೀನಿ 1/r2. 1/r2 ನಾವೇನು ಬರಿತೀವಿ ಅಂದ್ರೆ 1/r into bracket 1 minus a cos theta divided by r. So that is equals to, ಇಲ್ಲಿ ಏನಾದ ಗೊತ್ತಾ, ಇನ್ಸೈಡ್ ನೀವು q by 4 pi epsilon naught ಅದು ಒಳಗೆ ನೋಡಿದ್ರೆ ಇಲ್ಲೊಂದು 1/r ಐತಿ, ಇಲ್ಲೊಂದು 1/r ಐತಿ. ಈ 1/r ನಾವು ಕಾಮನ್ ತಕೊಂಡ್ಬಿಡ್ಬೋದು. ಸೊ ಕಾಮನ್ ತಕೊಂಡ್ರೆ ಒಳಗೆ ಏನು ಉಳಿತು, q divided by 4 pi epsilon naught r into bracket. ಸೊ 1/r ನಾವು ಹೊರಗೆ ತಕೊಂಡ್ಬಿಟ್ಟಿವಿ ಅಂದ್ರೆ ಏನು ಉಳಿತು ಗೊತ್ತಾ, ಒಳಗೆ 1 plus a cos theta by r minus 1 minus a cos theta by r. ಇದಿಷ್ಟನ್ನು ಆಡ್ ಮಾಡ್ಕೊಂಡು ತೊಗೊಂಡ್ಬಿಡ್ರಿ. ಅಂದ್ರೆ ಹೆಂಗ, 1 plus a cos theta by r minus ಈ 1/r ಹೊರಗೆ ಹೋಗ್ಬಿಡುತ್ತೆ, ಈ 1 ಹೋಯ್ತಿಲ್ಲ ಈಗ,
minus 1 minus of minus plus a cos theta by r. So 1 cancel r. A cos theta plus a cos theta ಅಂದ್ರೆ ಎರಡಕ್ಕೂ a cos theta by r plus a cos theta by r gives us 2a cos theta by r. ಆಮೇಲೆ ಈ ಡಿನಾಮಿನೇಟರ್ ಒಳಗಿಂದ r ಕಾಮನ್ ತೆಗೆದು ನಾವು ಹೊರಗೆ ತಗೊಂಡ್ಬಿಟ್ರೆ ಇಲ್ಲೊಂದು ಆಲ್ರೆಡಿ ಒಂದು r ಐತಿ, ಅದ್ರ ಜೊತೆಗೆ ಮಲ್ಟಿಪ್ಲೈ ಆಗಿ r ಸ್ಕ್ವೇರ್ ಆಗ್ತದೆ. ಅಂಡ್ ನೆಕ್ಸ್ಟ್ ಇಲ್ಲಿ a cos theta plus a cos theta 2a cos theta ಆತಲ್ಲ, ಆ 2a cos theta ಒಳಗಿಂದ 2a ತಗೊಂಡು q ಜೋಡಿ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಬಿಕಮ್ಸ್ p 2aq electric dipole moment. ಸೊ ಇದೆಲ್ಲ ಸೇರಿ ನಾವು ಫೈನಲ್ ಫಾರ್ಮುಲಾ ಬರೆದ್ರೆ ಹೆಂಗಾಗುತ್ತೆ 1/4 epsilon naught ಇದು a 2aq is p ಇದೊಂದು cos theta ಹೊಡೆದಿರ್ತೈತಿ ಈಗ. ಅಂದ್ರೆ ಆಕ್ಚುಲಿ ಹೆಂಗಾಗಿರ್ತದೆ a cos theta plus a cos theta 2a cos theta ಅದ್ರಾಗಿನ್ 2a ತಗೊಂಡು ನಾವು q ಜೋಡಿ ಮಲ್ಟಿಪ್ಲೈ ಮಾಡಿ p ಮಾಡ್ತೀವಿ. ಸೊ p cos theta ಇದು r ಅಂತ ಕಾಮನ್ ತೆಗೆದಿರ್ತೀವಲ್ಲ, ಇದು r ಜೋಡಿ ಮಲ್ಟಿಪ್ಲೈ ಆಗಿರ್ತದೆ, ದಿಸ್ ಈಸ್ r ಸ್ಕ್ವೇರ್. ಸೊ 1/4 epsilon naught p cos theta divided by r square is the final formula for electric potential due to an electric dipole. So hopefully ನಿಮಗೆ ಇದು ಡೆರಿವೇಶನ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಇದರೊಳಗೆ ಮೇನ್ಲಿ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಪಾರ್ಟ್ ಕಡೆ ಫೋಕಸ್ ಮಾಡಬೇಕಾಗುತ್ತೆ. ಈ ಕಾಮನ್ ತೆಗೆಯೋದು, ರೆಸಿಪ್ರೋಕಲ್ ತಗೊಳ್ಳೋದು, ರೇಸ್ ಟು -1 ಮಾಡೋದು, ಸ್ಕ್ವೇರ್ ರೂಟ್ ಮಾಡಿದಾಗ ರೇಸ್ ಟು -1/2 ಮಾಡೋದು, ಇದು ಒಂದು ಫ್ಯಾಕ್ಟರ್ ಆದ್ರೆ, ಇನ್ನೊಂದು ಫ್ಯಾಕ್ಟರ್ ನೀವಲ್ಲೇ ಕೊಸೈನ್ ರೂಲ್ ಹಚ್ಚಿದ ತಕ್ಷಣ ಏನು ಫಾರ್ಮುಲಾ ಬರುತ್ತೆ ವಿಚ್ ಇಸ್ ಆಕ್ಚುಲಿ ಸಿಂಪಲ್. ಬಿನಾಮಿಯಲ್ ಥಿಯರಮ್ ಹಚ್ಚಿದ ತಕ್ಷಣ ಏನು ಬರುತ್ತಲ್ಲ ಅಲ್ಲಿ ಸ್ವಲ್ಪ ಸೈನ್ ಚೇಂಜ್ ಆಗ್ತಾವೆ. r1 ಸ್ಕ್ವೇರ್ ಇನಿಷಿಯಲ್ ಫಾರ್ಮುಲಾದೊಳಗೆ ಮೈನಸ್ ಇರ್ತೈತೆ, ಆಮೇಲೆ ಪ್ಲಸ್ ಆಗುತ್ತೆ. r2 ಸ್ಕ್ವೇರ್ ಒಳಗೆ ಪ್ಲಸ್ ಇರುತ್ತೆ, ಆಮೇಲೆ ಮೈನಸ್ ಆಗ್ತೈತೆ. ಅದನ್ನ ನೀವು ಕರೆಕ್ಟ್ ಆಗಿ ಲಕ್ಷ ಕೊಡಬೇಕು. ಉಳಿದಿದೆಲ್ಲ ಕ್ಯಾಲ್ಕುಲೇಷನ್ ಸ್ವಲ್ಪ ಈಸಿ ಐತಿ. ಸೊ ಫೈನಲ್ ಫಾರ್ಮುಲಾ 1/4 epsilon p cos theta by r square. ಸೊ ಇದು ಡೆರಿವೇಶನ್ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಥ್ಯಾಂಕ್ ಯು, ನಮಸ್ಕಾರ.